ಮೈಸೂರು ಮೂಡ ಹಗರಣದಲ್ಲಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಸಿಗ್ತಾ ಇದೆ, ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಮುಖ್ಯಮಂತ್ರಿಗಳ ಆಪ್ತ ಸಹಾಯಕನಿಗೆ ಈಗ ಮತ್ತೊಮ್ಮೆ ಸಮನ್ಸ್ ಅನ್ನು ನೀಡಲಾಗಿದೆ. ಮೂಡ ಪ್ರಕರಣದಲ್ಲಿ ಈಗ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ಸಿಎಂ ಆಪ್ತ ಸಹಾಯಕನಿಗೆ ಮತ್ತೆ ಸಮನ್ಸ್ ಅನ್ನು ಕೊಟ್ಟಿದ್ದಾರೆ. ವಿಚಾರಣೆಗೆ ಹಾಜರಾಗೋದಕ್ಕೆ ರವಿಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ಗೆ ಇಡಿ ಸಮನ್ಸ್. ಇದು ಎರಡನೇ ಬಾರಿಗೆ ಕೊಡ್ತಾ ಇರತಕ್ಕಂಥ ಸಮನ್ಸ್. ಸಿಎಂ ಪತ್ನಿ ಪಾರ್ವತಮ್ಮನವರ ಸಹಿ ನಕಲು ಮಾಡಿರ್ತಕ್ಕಂಥ ಆರೋಪ ಇದೆ ಇವ್ರ ಮೇಲೆ. ಈ ಹಿಂದೆ 12 ಗಂಟೆಗಳ ತನಕ ವಿಚಾರಣೆ ನಡೆಸಿದ್ರು. 12 ತಾಸುಗಳ ವಿಚಾರಣೆ ಆಗಿತ್ತು. ರವಿಕುಮಾರ್ ಜೊತೆಗೆ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೂ ಕೂಡ ನೋಟಿಸನ್ನು ಕೊಡಲಾಗಿದೆ. ಮಂಜುನಾಥ್, ಶಿವಣ್ಣ, ರವಿಕುಮಾರ್ ಸೇರಿದಂತೆ 4 ವಿಚಾರಣೆಗೆ ಹಾಜರಾಗೋದಕ್ಕೆ ಸಮನ್ಸ್ ಅನ್ನು ಕೊಟ್ಟಿದೆ ಇಡಿ. ಈಗಾಗಲೇ ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೂ ಕೂಡ ಅಂದರೆ ಇವತ್ತೇ ಸಮನ್ಸ್ ಅನ್ನು ಕೊಟ್ಟಿತ್ತು. ಒಂದು ಕಡೆಯಿಂದ ಮತ್ತೊಮ್ಮೆ ಸಮನ್ಸ್ಗಳನ್ನ ಕೊಟ್ಕೊಂಡು ಬರ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಹೆಚ್ಚು ಕಡಿಮೆ ಅವ್ರಿಗೆ ಈ ರವಿಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ ಮೇಲೆ ಮತ್ತಷ್ಟು ಅನುಮಾನಗಳು ಕಾಡ್ತಾ ಇರಬಹುದು. ಸೊ ಹಾಗಾಗಿ ಈಗ ಮತ್ತೊಮ್ಮೆ ಸಮನ್ಸ್ ಅನ್ನು ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ಒಂದು ಸರ್ತಿ ವಿಚಾರಣೆ ಆಗಿತ್ತು, 12 ಗಂಟೆಗಳು ಕೂರಿಸ್ಕೊಂಡು ಈತನನ್ನು ವಿಚಾರಣೆ ಮಾಡಿದರು. ನೀವು ನೋಡ್ತಾ ಇದ್ದೀರಾ ಲೆಫ್ಟ್ ವಿಂಡೋದಲ್ಲಿ ದಿನೇಶ್ ಕುಮಾರ್ ಇವರೇ. ಸೊ ಇವರನ್ನ ವಿಚಾರಣೆ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೊಂದು ಕಡೆ ನೀವು ನೋಡ್ತಾ ಇದ್ದೀರಾ ಕುಮಾರ್ ಅವರ ಸಹಿಯನ್ನು ನೋಡ್ತಾ ಇದ್ದೀರಾ. ಅಂದರೆ ದಿನೇಶ್ ಕುಮಾರ್ ಫೋರ್ಜರಿಯನ್ನು ಮಾಡಿದ್ದಾರೆ ಅಂತಕ್ಕಂಥ ಅನುಮಾನ ಇಡಿ ಅವರಿಗೆ ಕಾಡ್ತಾ ಇದೆ. ಹಾಗಾಗಿ ಈ ವಿಚಾರದಲ್ಲಿ ಮತ್ತಷ್ಟು ಸ್ಪಷ್ಟೀಕರಣವನ್ನು ಪಡೆಯೋದಕ್ಕೆ ಅಂತಂದ್ಬಿಟ್ಟು ಸಮನ್ಸನ್ನು ಜಾರಿ ಮಾಡಿದ್ದಾರೆ. ನೋಡಿ, ಇವತ್ತು ಸೋಮವಾರ ವರ್ಕಿಂಗ್ ಡೇ ಸ್ಟಾರ್ಟ್ ಆಗ್ತಾ ಇದ್ದ ಹಾಗೆಯೇ ಒಂದು ಕಡೆಯಿಂದ ಸಮನ್ಸ್ ಕೊಡೋದಕ್ಕೆ ಶುರು ಮಾಡಿದ್ರು ಇಡಿ ಅಧಿಕಾರಿಗಳು. ಎಲ್ಲ ಪ್ರಿಪ್ರೇಷನ್ಸನ್ನು ಮಾಡಿಕೊಂಡಿದ್ರು. ಮೊದಲಿಗೆ ನಗರಾಭಿವೃದ್ಧಿ ಕಾರ್ಯದರ್ಶಿಗೆ ಹೋಯಿತು, ನಗರಾಭಿವೃದ್ಧಿ ಇಲಾಖೆಯ ಕಾರ್ಯದರ್ಶಿಗೆ ಸಮನ್ಸ್ ಹೋಯಿತು. ಅದಾದ ನಂತರ ಈಗ ಸಿಎಂ ಆಪ್ತ ಸಹಾಯಕ ರವಿಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ಗೆ ಹೋಗಿದೆ ಸಮನ್ಸ್. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳೀಧರ್ ಅವರಿಂದ ಪಡಿತಾ ಹೋಗೋಣ. ಮುರಳಿ, ಇವಾಗ ಆಲ್ರೆಡಿ ಒಂದು ಸರ್ತಿ ವಿಚಾರಣೆ ಆಗಿತ್ತು ದಿನೇಶ್ ಕುಮಾರ್ ಅಲಿಯಾಸ್ ರವಿಕುಮಾರ್ದು. ಮತ್ತೊಮ್ಮೆ ಈಗ ಅವ್ರಿಗೆ ಸಮನ್ಸ್ ಕೊಟ್ಟಿರ್ತಕ್ಕಂಥದ್ರ ಮಹತ್ವ ಏನು? ಅಂದರೆ ಬಲವಾದ ಅನುಮಾನ ಮೂಡಿದಾಗ್ತಾನೆ ಇಡಿ ಅವರು ಈ ರೀತಿ ನಿರ್ಧಾರವನ್ನು ಕೈಗೊಳ್ಳೋದು. ಖಂಡಿತ ಅರವಿಂದ್, ಯಾಕಂದರೆ ಪ್ರಮುಖವಾಗಿ ಈತನ ಮೇಲೆ ರವಿಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ ಏನಿದ್ದಾರೆ, ಈತನ ಮೇಲೆ ಅನುಮಾನ ಇದ್ದಿದ್ದಂಥದ್ದು ಸಿಎಂ ಪತ್ನಿಯವರ ಸಹಿಯನ್ನು ನಕಲಿ ಮಾಡಿದ್ದಾರೆ. ಅಂದರೆ ಅವರು ಮೂಡಕ್ಕೆ ಬರೆದಂಥ ಮನವಿ ಪತ್ರಗಳಿರ್ಬೋದು, ಜೊತೆಗೆ ಮನವಿ ಪತ್ರ ಆದ ನಂತರ ರಿಸೀವನ್ನು ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಇದ್ದಂಥ ಬೇರೆ ಬೇರೆ ಪತ್ರಗಳಿರ್ಬೋದು, ಆ ಪತ್ರಗಳಲ್ಲಿ ಪಾರ್ವತಿಯವರ ಮಾಡಿರುವಂಥ ಸಹಿ ಏನಿತ್ತೋ ಆ ಸಹಿಯೆಲ್ಲ ಕೂಡ ಸಂಪೂರ್ಣವಾಗಿ ನಕಲಿ. ಆ ನಕಲಿ ಸಂಪೂರ್ಣ ಸಹಿಯನ್ನು ಮಾಡಿದ್ದಾರೆ ಅನ್ನೋ ಆರೋಪದ ಮೇಲೆ ಇಡಿ ಅಧಿಕಾರಿಗಳು ಅವರನ್ನು ಈ ಹಿಂದೆ ವಿಚಾರಣೆಗೆ ಕರೆಸಿದ್ರು. ಕಳೆದ 20-25 ದಿನಗಳ ಹಿಂದೆ ವಿಚಾರಣೆಗೆ ಹಾಜರಾಗಿದ್ದಂಥ ಸಿ.ಟಿ. ಕುಮಾರ್ ಅಲಿಯಾಸ್ ದಿನೇಶ್ ಕುಮಾರ್ ಏನಿದ್ದ, ಆತ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದ. ಜೊತೆಗೆ ಆತನ ಬಳಿಯಲ್ಲಿ ಒಂದಷ್ಟು ದಾಖಲೆಗಳನ್ನು ಕೂಡ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ರು. ಆತನ ಹಸ್ತಾಕ್ಷರವನ್ನು ಕೂಡ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನು ಇಡಿ ಅಧಿಕಾರಿಗಳು ಮಾಡ್ಕೊಂಡಿದ್ರು. ಈಗ ಮತ್ತೊಮ್ಮೆ ನೋಟಿಸನ್ನು ಕೊಟ್ಟಿರೋದನ್ನ, ಸಮನ್ಸನ್ನು ಕೊಟ್ಟಿರೋಂಥದ್ದನ್ನ ನೋಡಿದ್ರೆ ಈ ಪ್ರಕರಣದಲ್ಲಿ ಮತ್ತೊಂದಷ್ಟು ಬೆಳವಣಿಗೆ ಆಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಯಾಕೆಂದರೆ 20 ದಿನಗಳ ಆದ ಬಳಿಕ ಮತ್ತೊಮ್ಮೆ ಅವರನ್ನು ವಿಚಾರಣೆಗೆ ಕರೆಸ್ತಾ ಇದ್ದಾರೆ. ಆತನ ಮೇಲೆ ಇರುವಂಥ ಆರೋಪ ಸಿಎಂ ಪತ್ನಿ ಪಾರ್ವತಿಯವರ ಸಹಿಯನ್ನು ನಕಲಿ ಮಾಡಿದ್ದಾನೆ ಅನ್ನೋ ಆರೋಪ. ಆ ಆರೋಪಕ್ಕೆ ಏನಾದರೂ ಪೂರಕವಾದ ಸಾಕ್ಷಿಗಳೇನಾದರೂ ಇಡಿ ಅಧಿಕಾರಿಗಳಿಗೆ ಸಿಕ್ಕಿರುವಂಥ ಸಾಧ್ಯತೆಗಳಿರ್ತವೆ. ಆ ಸಾಧ್ಯತೆಗಳು ಇರೋ ಹಿನ್ನೆಲೆಯಲ್ಲಿ ಅವರನ್ನು ಮತ್ತೊಮ್ಮೆ ನೋಟಿಸ್ ಸಮನ್ಸನ್ನು ಮಾಡಿ ಈಗ ವಿಚಾರಣೆಗೆ ಕರೆದಿರುವಂಥದ್ದು. ಕೇವಲ ರವಿಕುಮಾರ್ನ ಮಾತ್ರ ವಿಚಾರಣೆಗೆ ಕರೆದಿಲ್ಲ, ಮಂಜುನಾಥ್, ಶಿವಣ್ಣ ಮತ್ತು ಇನ್ನೊಬ್ಬ ಅತ್ಯಪ್ತ ರವಿ ಅಂತ ಏನಿದ್ದಾರೆ, ಇವರೆಲ್ಲರೂ ಕೂಡ ವಿಚಾರಣೆಗೆ ಕರೆದಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಈ ಮಂಜುನಾಥ್ ಯಾರು ಅಂತ ಅಂದರೆ, ಮೂಡಾದಲ್ಲಿ ಕಾರ್ತಿಕ್ ಲೇಔಟ್ ಅಂದರೆ ಮೈಸೂರಿನಲ್ಲಿ ಒಂದು ಕಾರ್ತಿಕ್ ಲೇಔಟ್ ಅನ್ನ ನಿರ್ಮಾಣವನ್ನು ಮಾಡ್ಕೊಂಡಿದ್ದ ದಿನೇಶ್ ಕುಮಾರ್ ಅವ್ರನ್ನ ಬಳಕೆ ಮಾಡಿಕೊಂಡು ಅವರನ್ನು ಕೂಡ ಅವರ ಮನೆ ಮೇಲೆ ಇಡಿ ದಾಳಿ ಮಾಡಿತ್ತು. ಅವರನ್ನು ಕೂಡ ವಿಚಾರಣೆಗೆ ಕರೆದಿದ್ದಾರೆ. ಜೊತೆಗೆ ಶಿವಣ್ಣ ಈ ಹಿಂದೆ ಸಾಕಷ್ಟು ಬಾರಿ ವಿಚಾರಣೆಗೆ ಹಾಜರಾಗಿದ್ದಂಥ ವ್ಯಕ್ತಿ ಏನಿದ್ದಾರೆ, ಅವರನ್ನು ವಿಚಾರಣೆಗೆ ಕರೆದಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳು ಮತ್ತೊಮ್ಮೆ ಯಾರ್ಯಾರ ಪ್ರಾಥಮಿಕ ಹೇಳಿಕೆಗಳು ದಾಖಲಾಗಿತ್ತು ಅವರನ್ನ ಮತ್ತೊಮ್ಮೆ ವಿಚಾರಣೆಗೆ ಕರೀತಾ ಇರುವಂಥದ್ದು ಸಾಕಷ್ಟು ಕುತೂಹಲವನ್ನು ಮೂಡಿಸಿರುವಂಥದ್ದು. ಅಂದರೆ ಇಡಿ ಅಧಿಕಾರಿಗಳಿಗೆ ಈ ಪ್ರಕರಣದಲ್ಲಿ ಒಂದಿಷ್ಟು ಮಾಹಿತಿಗಳು ಬಲವಾಗಿ ಸಿಗ್ತಾ ಹೋಗಿರ್ಬೋದು. ಆ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಅವರನ್ನು ವಿಚಾರಣೆಗೆ ಕರೆದು ಹೇಳಿಕೆಗಳನ್ನ ಪಡ್ಕೊಳ್ಳುವಂಥ ಪ್ರಯತ್ನಗಳನ್ನ ಇಡಿ ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು. ಮುರಳಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ನೋಡೋಣ, ಒಬ್ಬ ವ್ಯಕ್ತಿಯನ್ನು ಪದೇ ಪದೇ ವಿಚಾರಣೆ ಕರೀತಾರೆ ಅಂತಂದರೆ ಅವನ ಮೇಲೆ ಬಲವಾದ ಅನುಮಾನ ಹುಟ್ಟಿರುತ್ತೆ. ಹಾಗಾಗಿ ಈ ನಿರ್ಧಾರಕ್ಕೆ ಬಂದಿದ್ದಾರೆ.